ಅಪ್ಪಟ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಹುಡುಗಿ, ಓರ್ವ ಹಳ್ಳಿ ಹುಡುಗಿ, KSRTC ಬಸ್ ಚಾಲಕರ ಮಗಳು, ಹಳ್ಳಿ ವಿದ್ಯಾರ್ಥಿನಿ ಇವತ್ತು ಜಿಲ್ಲೆಗೆ ಹೆಸರನ್ನ ತರುವಂತಹ, ತಾಲೂಕಿಗೆ ಹೆಸರನ್ನ ತರುವಂತಹ ಕೆಲಸವನ್ನ ಮಾಡಿದ್ದಾಳೆ. ನಮ್ಮ ಎಜುಕೇಶನ್ ಎಕ್ಸ್ಪೋದಲ್ಲಿ ಶ್ರುತಿ ಅನ್ನುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾಳೆ. ಶ್ರೀಮತಿ NN ಶೆಟ್ಟಿ ಸೈನ್ಸ್ PU ಕಾಲೇಜ್, ಸುರಪುರ, ಯಾದಗಿರಿ ಜಿಲ್ಲೆ. ಈ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ. ಹಾಯ್ ಶ್ರುತಿ, ಎಷ್ಟು ಮಾರ್ಕ್ಸ್ ತೆಗೆದಿರಿ ಈ ಸಲ PU ಎಕ್ಸಾಮ್ ನಲ್ಲಿ? 573. ಯಾವ ತರ ತಯಾರಿ ಮಾಡ್ಕೊಂಡ್ರಿ ಎಕ್ಸಾಮ್ಗೆ? ಯಾವ ತರ ಅಂತಂದ್ರೆ ನಾವು ಹಾಸ್ಟೆಲ್ ಅಲ್ಲಿ ಇದ್ದೆ. ಹಾಸ್ಟೆಲ್ ಅಲ್ಲಿ ಸರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ರು. ಬೆಳಗ್ಗೆ ಎಲ್ಲ ಜಲ್ದಿ ಎಬ್ಬಿಸ್ತಿದ್ರು, ಎಕ್ಸ್ಟ್ರಾ ಕ್ಲಾಸ್ ಇಡ್ತಿದ್ರು, ನೈಟ್ ಕ್ಲಾಸ್ ಬೇರೆ ಇಡ್ತಿದ್ರು. ಚಂದ ಸರ್ಸ್ ಸಪೋರ್ಟಿವ್ ಮಾಡಿ, ಸರ್ ಸಪೋರ್ಟ್ ಇಂದಾನೇ ಈಗೆಲ್ಲ ಆಗಿದೆ. ನೀವು ಸಣ್ಣ ವಯಸ್ಸಿಂದಾನು ಕನ್ನಡ ಮೀಡಿಯಂ? 1 to 10 ಕನ್ನಡ ಮೀಡಿಯಂ. ಆಮೇಲೆ ಇಂಗ್ಲಿಷ್ ಓದೋದಕ್ಕೆ ಆಲ್ ಆಫ್ ಸಡನ್ PUC ನಲ್ಲಿ ಕಷ್ಟ ಆಗ್ಲಿಲ್ವಾ ಅಡ್ಜಸ್ಟ್ ಆಗೋದಕ್ಕೆ? 3 months ಫುಲ್ಲು ಅರ್ಥನೇ ಆಗ್ತಿರ್ಲಿಲ್ಲ. ಸೈನ್ಸ್ ಎಲ್ಲ ಸಬ್ಜೆಕ್ಟು ಇಂಗ್ಲಿಷ್ ಅಲ್ಲೇ ಇರ್ತಿತ್ತಲ್ಲ, ನಂಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ದಿಲ್ಲ. ಬರ್ಬರ್ತಾ ನಾನು ಮತ್ತೆ ಸಪ್ರೇಟ್ ಆಗಿ ಪದೇ ಅದನ್ನ ಗೊತ್ತಿರ್ಲಾರ್ದು ಮತ್ತೆ ಓದೋಕೆ ಪ್ರಯತ್ನ ಪಟ್ಟು ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಂಡೆ. ಆಮೇಲೆ ಟೀಚರ್ಸ್ ಹತ್ರ ಡೌಟ್ಸ್ ಕೇಳಿ ಅದ್ರ ಮುಖಾಂತರ ನನ್ಗೆ ಮತ್ತೆ ಆಮೇಲೆ ಸೆಕೆಂಡ್ PUCಗೆ ಬರೋಣ ಈಸಿ ಆಯ್ತು. ಸ್ವಲ್ಪ ಈಸಿ ಆಯ್ತು. ಅಪ್ಪ KSRTC ಡ್ರೈವರ್? KSRTC ಡ್ರೈವರ್. ನೀವೆಷ್ಟು ಜನ ಮಕ್ಕಳು? ನೀವು? ನಾವು 3 ಜನ ಮಕ್ಕಳು. 3 ಜನ ಮಕ್ಕಳು. ಏನೇನು ಓದ್ತಾ ಇದೀರಿ 3 ಜನ? ಈಗ ನಾನೇ ಫಸ್ಟ್, ನಾನು ಸೆಕೆಂಡ್ PU ಓದ್ತಿದ್ದೀನಿ. ನನ್ನ ತಮ್ಮ 9th ಸ್ಟ್ಯಾಂಡರ್ಡ್, ಇನ್ನೊಬ್ಬ ತಮ್ಮ 6th ಸ್ಟ್ಯಾಂಡರ್ಡ್. ಅಪ್ಪನಿಗೆ ಎಷ್ಟು ಖುಷಿ ಇದೆ? ಬಹಳ ಖುಷಿಯಾಗಿದೆ. ಅವ್ರಿಗಂತೂ ಫುಲ್ಲು ಇವಾಗ ಡ್ಯೂಟಿ ಮೇಲೆ ಇದ್ರೂ ಫೋನ್ ಹಚ್ಚಿ ಕೇಳ್ತಾರೆ, ಹೆಂಗ್ ಸನ್ಮಾನ ಮಾಡಿದ್ರು, ಏನ್ ಮಾಡಿದ್ರು, ಅದು ಇದು ಅಂತ ಎಲ್ಲ ಕೇಳ್ತಾರೆ. ಅಪ್ಪನಿಗೆ ತುಂಬಾ ಖುಷಿ ಇದೆ. ತುಂಬಾ ಖುಷಿ. ಓಕೆ, ನಿಮ್ ಕಾಲೇಜಿನ ಫ್ಯಾಕಲ್ಟಿ ಕೂಡ ಇದೆ, ಅವ್ರ ಹತ್ರನೂ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಬೂದಪ್ಪ ನೀಲಕಂಠರಾಯ ಶೆಟ್ಟಿ ಮೇಡಮ್. ನಾವು ಕಾಲೇಜಿನ ಅಧ್ಯಕ್ಷರು ಮೇಡಮ್. ನಾವು ಹಳ್ಳಿ ಅಂತ ಸುರಪುರ ಅಂತ ಒಂದು ಗ್ರಾಮೀಣ ಪ್ರದೇಶ, ಅತ್ಯಂತ ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದುಳಿದಂತ ಪ್ರದೇಶ ಅಂತ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಗೆ ಅತ್ಯುತ್ತಮವಾದ ವಿಜ್ಞಾನ ಕಾಲೇಜ್ ಇದೆ ಮೇಡಮ್. ಹಳ್ಳಿ ಮಕ್ಕಳೇ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಂತ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಜಾಸ್ತಿ ಓದ್ತಿದ್ದಾರೆ ಮೇಡಮ್. ಅಂಥದ್ರಲ್ಲಿ ನಮ್ಮ ಶ್ರುತಿ ಅನ್ನೋ ಪೂರಾ ಬಡತನದ ಕೂಲಿ ಕಾರ್ಮಿಕನ ಮಗಳು. ಇತ್ತೀಚೆಗೆ ಅಷ್ಟೇ ಅವರು ತಂದೆಯವ್ರದ್ದು KSRTC ಜಾಬ್ ಆಯ್ತು. ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾಳೆ, ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಕಾಲೇಜಿಗೆ, ನಮ್ಮ ಯಾದಗಿರಿ ಜಿಲ್ಲೆಗೆ ಹೆಸರು ತಂದಿದ್ದಾಳೆ ಶ್ರುತಿ. ಮೇಡಮ್ ನೀವೇನ್ ಹೇಳ್ತೀರಿ? ನಮ್ಮ ಕಾಲೇಜ್ಗೆ ತುಂಬಾ ಹೆಮ್ಮೆ ಆಯ್ತು. ಯಾಕಂದ್ರೆ ಒಂದು ಹಳ್ಳಿ ಮಗಳಾಗಿ ನಮ್ಮ ಕಾಲೇಜಿಗೆ ತುಂಬಾನೇ ಹೆಸರು ತಂದ್ಲು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ ಶ್ರುತಿ, ನಿಮ್ಗೂ ಕೂಡ ಹೇಳಿ. ನಾನೀಗ ಹೇಳ್ತೀನಿ, ಯಾಕಂದ್ರೆ ನ್ಯೂಸ್ ಟಿವಿಲಿ ಬರುತ್ತೆ, ಎಲ್ಲ ನೋಡ್ತಾರೆ. ಯಾಕಂದ್ರೆ ನಮ್ಮ ಯಾದಗಿರಿ ಜಿಲ್ಲಾ ತುಂಬಾ ಹಿಂದುಳಿದದ್ದು. ಯಾಕಂದ್ರೆ ಮೊನ್ನೆ ಸೆಕೆಂಡ್ PU ರಿಸಲ್ಟ್ ಅಲ್ಲೇ 48.42% ಇಷ್ಟು ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಯಾದಗಿರಿ ಜನ ದಡ್ರಲ್ಲ, ಅವರು ಬೇರೆ ಕಡೆ ಹೋಗ್ತಿದ್ದಾರೆ. ಅಂದ್ರೆ ಬೆಂಗಳೂರು, ಧಾರವಾಡ, ಬಾಗಲಕೋಟೆ ಆ ಥರ ಹೋಗ್ತಿದ್ದಾರೆ. ಯಾಕಂದ್ರೆ ಅಲ್ಲೆಲ್ಲ ಕಾಲೇಜು, ಯೂನಿವರ್ಸಿಟೀಸ್ ಎಲ್ಲ ಚಂದ ಅದಾವ್ರು. ಅದೇ ಟೈಪು ಕಾಲೇಜ್. ನಾನು ಏನು ಹೇಳ್ತೀನಿ ಅಂದರೆ, ಶಿಕ್ಷಣ ಮಂತ್ರಿ ಅವರು ನೋಡ್ತಿರ್ಬೋದು, ಹೇಳೋಕ್ಕಾಗಲ್ಲ. ಅವ್ರಿಗೇನು ಹೇಳ್ತೀನಿ, ಇಷ್ಟಪಡ್ತೀನಿ ಅಂದರೆ, ಅಂಥ ದೊಡ್ಡ ಯೂನಿವರ್ಸಿಟಿ ಕಾಲೇಜಸ್ ಯಾಕೆ ನಮ್ಮ ಯಾದಗಿರಿಲಿ ಆಗ್ಬಾರ್ದು? ಯಾಕಂದರೆ ಶಿಕ್ಷಣದಲ್ಲಿ ಬದಲಾವಣೆ, ಅಲ್ಲಿರೋ ಮಕ್ಕಳು ದಡ್ಡರಾಗಿ ಹುಟ್ಟಲ್ಲ. ಎಲ್ಲ ಡಿಸ್ಟಿಕಲ್ಲಿ ಅಂದರೆ ಎಜುಕೇಶನ್ ಅಲ್ಲಿ ಟಾಪರ್ಸ್ ಇರೋರೇ ಹುಡ್ತಾರೆ. ಎಲ್ರ ಮಕ್ಕಳು ಮನೆಯಲ್ಲಿ ಹುಷಾರಿರ್ತಾರೆ. ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಬರಬೇಕು, ಕಲಿಯೋದಕ್ಕೆ ಒಳ್ಳೆಯ ಅವಕಾಶಗಳು ಯಾದಗಿರಿ ಜಿಲ್ಲೆಗೆ ಬರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಿಮ್ಮ ಮನವಿ ಶಿಕ್ಷಣ ಸಚಿವರಿಗೆ, ಸರ್ಕಾರಕ್ಕೆ ಮುಟ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಶ್ರುತಿ. ಒಬ್ಬ ರೈಟ್ ಸರ್, ಹೇಳಿ ಸರ್. ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಈಗಾಗಲೇ ಹಣೆಪಟ್ಟಿಗೆ ಮುಟ್ಟುವಂತಾಗಿದೆ. ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಶ್ರೀಮತಿ NN ಶೆಟ್ಟಿ PU ಸೈನ್ಸ್ ಕಾಲೇಜು ಅಂತಕ್ಕಂಥದ್ದು ಸ್ಥಾಪನೆಯಾಗಿ ಸುಮಾರು 7-8 ವರ್ಷ ಆಗಿರ್ಬೋದು. ಈ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಕೂಡ ಟಾಪರ್ಸು, ತಾಲೂಕು ಟಾಪರ್ಸು, ಡಿಸ್ಟ್ರಿಕ್ಟ್ ಟಾಪರ್ಸು. ಕಳೆದ ವರ್ಷದಲ್ಲಿ ಏನಂತಂದರೆ 2024ರಲ್ಲಿ ಸ್ಟೇಟಿಗೆ 10ನೇ ರ್ಯಾಂಕ್ ಬಂದಂತಕ್ಕಂಥ ಸನ್ಮತಿ ಅಂತಕ್ಕಂಥ ಹುಡುಗಿ ನಮ್ಮ ಒಂದು ಕಾಲೇಜಿನ ಹೆಮ್ಮೆ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ಎಲ್ಲ ನಿಮ್ಮ ನ್ಯೂಸ್ ಫಸ್ಟ್ ಚಾನಲ್ರಿಗೂ ಹಾಗೂ ಇರ್ತಕ್ಕಂಥ ನಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಶ್ರುತಿ ಅಂತಕ್ಕಂಥವ್ರು ಕೂಡ, ಈ ಮಗುವಿಗೂ ಕೂಡ ನಾನು ನನ್ನ ಕಡೆಯಿಂದ ಆಶೀರ್ವಾದ ಆಗ್ತಾ ಇದೆ. ಆಮೇಲೆ ಅಂತಂದ್ರೆ ತಾವೆಲ್ಲರೂ ಕೂಡ
ನಮ್ಮ ಶ್ರುತಿ ವಿದ್ಯಾರ್ಥಿನಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓದಬೇಕು ಅನ್ನುವಂತಹ ಕನಸಿರುವಂತಹ ಮಕ್ಕಳಿಗೆ ಅಪ್ಪ ಯಾವ ಕೆಲಸ ಮಾಡ್ತಾರೆ, ಅಮ್ಮ ಎಷ್ಟು ಕಷ್ಟಪಡ್ತಾರೆ, ಅಥವಾ ಯಾವ ರೀತಿನಲ್ಲಿ ನಮ್ಗೆ ಅನುಕೂಲಗಳಿದಾವೆ ಅನ್ನೋದು ಮುಖ್ಯ ಅಲ್ಲ. ಸಾಧನೆ ಮಾಡಬೇಕು, ನಾನು ಓದಬೇಕು ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಆ ಸಾಧನೆಯನ್ನ ವಿದ್ಯಾರ್ಥಿನಿ ಶ್ರುತಿ ಮಾಡಿ ತೋರಿಸಿದ್ದಾರೆ. ಅವರಿಗೆ ಶಿಕ್ಷಣದ ಬಗ್ಗೆ ಆಳವಾದಂತಹ ಜ್ಞಾನ ಇದೆ. ಜೊತೆಗೆ ನ್ಯೂಸ್ ಫಸ್ಟ್ ಕಲಬುರಗಿ.